ಕುಲಪತಿ ಉಪಕುಲಪತಿ ಅಂತಿರುತ್ತೆ. ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಉಪಕುಲಪತಿ ಅಂತಿರುತ್ತೆ. ಕುಲಪತಿಗಳು ರಾಜ್ಯಪಾಲರಾಗಿರ್ತಾರೆ. ಉಪಕುಲಪತಿಗಳನ್ನು ನೇಮಿಸುವಂಥ ಅಧಿಕಾರ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ರಾಜ್ಯಪಾಲರದ್ದು ಆಗಿರುತ್ತೆ. ಆಮೇಲೆ ಇಷ್ಟು ಮಾತ್ರವಲ್ಲ, ಇಲ್ಲಿ ಕೋಟಿ ಕೋಟಿ ವ್ಯವಹಾರ ಕೂಡ ನಡೆಯುತ್ತೆ. ನೆನಪಿಡಿ, ಉಪಕುಲಪತಿಗಳನ್ನ ನೇಮಿಸಬೇಕು ಅಂತಂದರೆ 5 ಕೋಟಿ 6 ಕೋಟಿ 7 ಕೋಟಿ ತನಕ ದುಡ್ಡು ಕೂಡ ಹೋಗಿದೆ. ನನ್ನ ಹತ್ರ ಅದರ ಬಗ್ಗೆ ಡಾಕ್ಯುಮೆಂಟು ಇದೆ, ಬೇಕಿದ್ರೆ ಇರಲಿ. ಈಗ ವಿಚಾರ ಅದಲ್ಲ. ಈಗ ರಾಜ್ಯಪಾಲರ ಅಧಿಕಾರ ಇದೆಯಲ್ಲ, ಚಾನ್ಸಲರ್ ಆಗುವಂಥದ್ದು, ಆ ರಾಜ್ಯಪಾಲರ ಅಧಿಕಾರ ಮೊಟಕುಗೊಳಿಸುವ ವಿಧೇಯಕವನ್ನು ಮಂಡನೆ ಮಾಡಿದೆ ಕಾಂಗ್ರೆಸ್ ಗೌರ್ಮೆಂಟ್. ಹಾಗಿದ್ರೆ ಚಾನ್ಸಲರ್ ಯಾರು ಇನ್ನು ಮುಂದೆ? ರಾಜ್ಯಪಾಲರ ಬದಲಾಗಿ CM ಕುಲಾಧಿಪತಿಯಾಗಿ ನೇಮಕವಾಗ್ತಾರೆ. ವಿಧೇಯಕ ಮಂಡಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಕಾಂಗ್ರೆಸ್ ಮತ್ತು ದೋಸ್ತಿಗಳ ಮಧ್ಯೆ ಈ ವಿಚಾರಕ್ಕೆ ವಾಕ್ಸಮರ, ಸಭಾತ್ಯಾಗ ಮಾಡಿದ BJP JDS ಶಾಸಕರು. ಇನ್ನು ಮುಂದೆ ಯೂನಿವರ್ಸಿಟಿಗಳಿಗೆ ವೈಸ್ ಚಾನ್ಸಲರ್ ನೇಮಕ ಮಾಡುವ ಅಧಿಕಾರ CMದಾಗಿರುತ್ತೆ. ಗವರ್ನರ್ ಅಧಿಕಾರ ಕಡಿತಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಅಂಥೇಳಿ ವಿಧಾನಸಭೆಯಲ್ಲಿ ಗಂಭೀರ ಆರೋಪ ಮಾಡಿದರು ಆರ್ ಅಶೋಕ್. ರಾಜ್ಯಪಾಲರ ಅಧಿಕಾರ ತೆಗೆದು ಅಲ್ಲಿಗೆ CM ರಣಕ್ಕೆ ತರಲಾಗಿದೆ. ಗವರ್ನರ್ ಅವರನ್ನು ಕುಲಾಧಿಪತಿ ಸ್ಥಾನದಿಂದ ತೆಗೆಯುವುದು ಸರಿಯಲ್ಲ ಅಂತ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ಷೇಪ ವ್ಯಕ್ತಪಡಿಸಿದರು. ಇದಕ್ಕಿಂತ ಹೆಚ್ಚು ವಿರೋಧ ಪಕ್ಷಗಳಿಗೆ ಏನೂ ಮಾಡೋಕ್ಕೆ ಗೊತ್ತಿಲ್ಲ, ಅದು ಸರಿಯಲ್ಲ, ಹೋಗ್ಬಿಟ್ರು. ಮತ್ತು ನೀವು ಯಾಕ್ರಪ್ಪ ವಿರೋಧ ಪಕ್ಷದ ನಾಯಕರು ಹೇಳಿ, ಯಾಕೆ ಸರಿಯಲ್ಲ, ಏನು ಸರಿಯಲ್ಲ, ಏನು ತಪ್ಪು ಮಾಡ್ತಾ ಇದೆ? ಒಂದೂ ಇಲ್ಲ. ಇದನ್ನು ಯಾರು ಸಣ್ಣ ಮಕ್ಕಳು ಹೇಳ್ತಾರೆ. ಇದಕ್ಕೆ ವಿಧಾನ ಪರಿಷತ್ ವಿಧಾನಸಭೆ ವಿರೋಧ ಪಕ್ಷ ನಾಯಕ ಬೇಕಾ? ಇದಕ್ಕೆ ಅಶೋಕ್ ಅವರೇ ರೆಡಿ ಮಾಡ್ಕೊಂಡು ಬರಬೇಕಲ್ಲ. ರಾಜ್ಯಪಾಲರ ಅಧಿಕಾರ ಮೊಟಕುಗೊಳಿಸೋದು ಸಾಧಕ ಬಾಧಕ ಏನಿಲ್ಲ. ಇದು ಸರಿಯಲ್ಲ, ನೀವು ತೆಗೆದದ್ದು ಸರಿಯಲ್ಲ. ಈ ಸಣ್ಣ ಮಕ್ಕಳು 8ನೇ ಕ್ಲಾಸಲ್ಲಿ ಆಟ ಆಡೋದಂಗೆ ಇದು ನೀವು ತಪ್ಪು ಮಾಡ್ತಾ ಇದ್ದೀರಿ. ಆಯ್ತು, ಮುಗೀತು. ಆಮೇಲೆ ಮಾತಾಡೋಂತಂದ್ರೆ ಸಭಾತ್ಯಾಗ. ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ ಅಂತೇಳಿ. ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. 2024ನೇ ಸಾಲಿನ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತದೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. ನಾವಿಷ್ಟೆಲ್ಲ ಹೇಳಿದ್ರು ಕೂಡ ಇವರೇನು ದೊಡ್ಡ ಕಂದಕವನ್ನ ಮಾಡ್ಕೊಂತ ಇದ್ದಾರೆ ಗವರ್ನರ್ ಮತ್ತು ಸರ್ಕಾರದ ಮಧ್ಯೆ. ಅದರಿಂದ ಈ ಬಿಲ್ಲನ್ನ ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ. ಮಾತಾಡ್ತಾರೆ ಒಂದು ಪಕ್ಷ ರಾಜ್ಯಪಾಲರ ಹೇಳ್ತಾ ಇದ್ದಾರೆ. ಈಗ ಅಂದ್ರೆ ಸರ್ಕಾರದ ಕೈಯಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ ಅಂತ ಬೇರೆ ಕಡೆ ಎಲ್ಲ ಹೇಗಾಗ್ತಾ ಇದೆ ಮತ್ತೆ ನಾನು ಉದಾಹರಣೆ ಕೊಟ್ಟಲ್ಲ. ಗುಜರಾತ್ ಅಲ್ಲಿ ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಮಾಡಿದ್ರೆ ಅಧಿಕಾರವನ್ನ ನಾವು ಕಸ್ಕೋತಾ ಇದೀವಿ ಗವರ್ನರ್ ಕಡೆಯಿಂದ ಮಾತ್ರ ಅಭಿವೃದ್ಧಿ ಆಗ್ತದ, ಆಡಳಿತ ಆಗ್ತದ, ಸರ್ಕಾರ ಕಡೆಯಿಂದ ಆಗ್ತಾ ಇಲ್ವಾ? ಎಷ್ಟು ಸರ್ಕಾರದ ಆಡಳಿತ ಎಷ್ಟು ಭಾಗಶಃ ಅವರು ಇದ್ದಾರೆ ಸಚಿವ. ಹೀಗೆ ನೋಡಿ, ಪ್ರಿಯಾಂಕ್ ಖರ್ಗೆ ಹತ್ರ ಅಲ್ಲೊಂದು ಪಾಯಿಂಟ್ ಇತ್ತು ಮಾತಾಡಲಿಕ್ಕೆ. ಪ್ರಿಯಾಂಕ್ ಖರ್ಗೆ ಏನು ಹೇಳಿದರು? ಹೌದಾ, ಸರಿ ಅಲ್ವಾ? ಮತ್ತು ಗುಜರಾತಲ್ಲಿ ಹಿಂಗೆ ಇದೆ. ವಿರೋಧ ಪಕ್ಷಗಳು ಅದಕ್ಕೆ ರೆಡಿಯಾಗಿ ಬರಬೇಕು. ಪಾಯಿಂಟ್ ಹಾಕಿದ್ರು ಅವರು. ಆ ಪಾಯಿಂಟ್ ವಿಧಾನಸಭೆಯಲ್ಲಿ ಚರ್ಚೆಗಳು ಇಂಪಾರ್ಟೆಂಟ್ ಆಗುತ್ತೆ. ಈಗ ರಾಜ್ಯಪಾಲರ ಕೈಯಿಂದ ಅದನ್ನು ತೆಗೆದರು ಅಂತ ಹೇಳುವಾಗ ವಿರೋಧ ಪಕ್ಷಗಳು ಇದು ಸರಿಯಲ್ಲ ಅಂತ ಹೇಳೋದು ಯಾರು ಬೇಕಿದ್ರು ಹೇಳ್ತಾರೆ, ಸಣ್ಣ ಮಕ್ಕಳು ಕೂಡ. ನೀವು ರೆಡಿಯಾಗಿ ಬರಬೇಕು ಅಂತ. ಈಗ ಇಲ್ಲಿ ಯಾರು ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ದೇವೇಗೌಡರು ಎಲ್ಲ ಕೂತ್ಕೋತಾ ಇದ್ರಂತೆ. ಅಂದರೆ ಮುಖ್ಯಮಂತ್ರಿಗಳನ್ನು ಅಥವಾ ಸರ್ಕಾರವನ್ನು ಹೆಂಗೆ ಒಂದು ರೀತಿಯಲ್ಲಿ ಅವರ ತಪ್ಪುಗಳನ್ನು ಅನಾವರಣ ಮಾಡಬೇಕು ಅಂತೇಳಿ ಗಂಟೆಗಟ್ಟಲೆ ಕೂತು ರಾತ್ರಿ 11, 12, 1, 2 ಗಂಟೆ ತನಕ ಕೂತು ಪ್ರಾಕ್ಟೀಸ್ ಮಾಡಿ ನಾಳೆ ಇದು ಬರುತ್ತೆ, ಇದಕ್ಕೆ ವಿರುದ್ಧವಾಗಿ ನಾನು ಮಾತಾಡ್ತೀನಿ ಅಂತ. ಏನೂ ಇಲ್ಲ. ಇದು ಸರಿ ಇಲ್ಲ, ನಾವು ಸಭಾತ್ಯಾಗ ಮಾಡ್ತೀವಿ. ಸಭಾತ್ಯಾಗ ಮಾಡೋಕ್ಕೆ ನೀವು ಬೇಕಾ? ಸಭಾತ್ಯಾಗ ಮಾಡೋದಂದ್ರೇನು? ನಾವು ಓಡೋಗ್ತಾ ಇದ್ದೀವಿ ಅಂತ ಅಷ್ಟೇ, ಇನ್ನೇನಿಲ್ಲ. ಸಭಾತ್ಯಾಗ ಅಂತಂದರೆ ನಮ್ಮಿಂದ ಆಗ್ತಾ ಇಲ್ಲ ನಿಮ್ಮನ್ನು ಫೇಸ್ ಮಾಡಲಿಕ್ಕೆ ಅಂತ ಮಾತಾಡಬೇಕಲ್ಲ. ಲೋಕಾಯುಕ್ತದ ಬಗ್ಗೆನೇ ಯಾರಾದರೂ ಮಾತಾಡಿದ್ರೆ ತೆಗೆದಾಗ ಯಾರಿಲ್ಲ, ಯಾಕೆಂದರೆ ಎಲ್ಲರೂ ಕಳ್ರೆ. ಲೋಕಾಯುಕ್ತವನ್ನು ತೆಗೆದುಬಿಟ್ಟು ACB ಮಾಡಿದಾಗ
ಯಾರು ಮಾತಾಡಲಿಲ್ಲ. ಆಮೇಲೆ ಸುಪ್ರೀಂ ಕೋರ್ಟ್ ಆಮೇಲೆ ಬಿ ಜೆ ಪಿ ತಂದದಲ್ಲ ಅದು, ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತು ಮಾಡ್ತೀರಾ ಇಲ್ವಾ ಅಂತ ಆಮೇಲೆ ತಂದಿದ್ದು ಬಲ, ಎಂಥದ್ದು ಇಲ್ಲ. ಇರಲಿ ನೋಡಿ, ಅದು ಪಾಯಿಂಟು. ಈಗ ಇವ್ರು ಹೇಳ್ತಾ, ಈಗ ಬಿ ಜೆ ಪಿ ಹೇಳ್ಬೋದು ಇಲ್ಲ ನೀವು ತೆಗೆದಿದ್ದೀರಿ, ಅವರ ಅಧಿಕಾರವನ್ನು ಮೊಟಕುಗೊಳಿಸಿದ್ದೀರಿ ಅಂತ. ಕಾಂಗ್ರೆಸ್ ಏನು ಹೇಳುತ್ತೆ, ನೋಡ್ರಪ್ಪ ನಿಮ್ಮ ಬಿ ಜೆ ಪಿ ಇರುವಂಥ ಗುಜರಾತ್ನಲ್ಲೇ ತೆಗೆದಿದ್ದಾರೆ, ಅದಕ್ಕೆ ಏನು ಹೇಳ್ತೀರಿ? ಉತ್ತರ ರೆಡಿ ಮಾಡಬೇಕಲ್ಲ ನೀವು, ಅದು ಬೇರೆ ಇದು ಬೇರೆ ಏನಾದರೂ ಬೇಕಲ್ಲ, ಏನೂ ಇಲ್ಲ. ಓಕೆ, ನೆಕ್ಸ್ಟ್ ಬನ್ನಿ. ಏನೋ ಇಷ್ಟು ದಿನ ಜೈಲು ಹಕ್ಕಿಯಾಗಿದ್ದ ಪವಿತ್ರ ಗೌಡ ಅವರಿಗೆ ಕೊನೆಗೂ ರಿಲೀಫ್ ಸಿಕ್ಕಿದೆ. ಪರಪ್ಪನ ಅಗ್ರಹಾರದ ಪಂಜರದಿಂದ ಲಿಪ್ಸ್ಟಿಕ್ ರಾಣಿಗೆ ತಾಯಿ ಹಾಗೂ ಸಹೋದರ ವೆಲ್ಕಮ್ ಮಾಡಿಕೊಂಡ್ರು. ಯಾವ ರೀತಿ ಇತ್ತು, ಇವತ್ತು ಬೆಳಗ್ಗೆ ಅವರು ಬಿಡುಗಡೆ ಆದರು. ಅವರು 7 ತಿಂಗಳ ನಂತರ ಬಿಡುಗಡೆ ಆಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲೇ ಇದ್ದರು. ಅಟ್ಲೀಸ್ಟ್ ದರ್ಶನ್ ಬಳ್ಳಾರಿಗೆ ಹೋಗಿದ್ದರು, 45 ದಿನಗಳ ಮೊದಲೇ ಬಿಡುಗಡೆ ಆಗಿದ್ದರು. ಈಗ ಬಹುತೇಕ ಎಲ್ಲ ಬಿಡುಗಡೆ ಆಗಿದ್ದಾರೆ. A1 ಇವರು, ಅವರ ಬಿಡುಗಡೆ ಹೆಂಗಿತ್ತು ನೋಡ್ಕೊಂಬನ್ನಿ. ಪರಪ್ಪನ ಪಂಜರದಿಂದ ಪವಿತ್ರ ಗೌಡ ರಿಲೀಸ್. 6 ತಿಂಗಳ ಬಳಿಕ ಲಿಪ್ಟಿಕ್ ರಾಣಿಗೆ ರಿಲೀಫ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಕೊನೆಗೂ ರಿಲೀಸ್ ಆಗಿದ್ದಾಳೆ. ದಿನಕ್ಕೊಂದು ಬಟ್ಟೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ಪವಿತ್ರ ಗೌಡ ಬರೋಬ್ಬರಿ 179 ದಿನ ಅಂದರೆ 6 ತಿಂಗಳು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ನರಕ ಯಾತನೆ ಅನುಭವಿಸಿದ್ರು. ಯಾವಾಗಪ್ಪ ಜೈಲಿನಿಂದ ಹೊರಬರ್ತೀನಿ ಅಂತ ಕಾಯ್ತಿದ್ದ ಪವಿತ್ರ ಗೌಡ ಕಡೆಗೂ ಪರಪ್ಪನ ಪಂಜರದಿಂದ ಬಿಡುಗಡೆ ಆಗಿದ್ದಾಳೆ. ಆ್ಯಕ್ಚುಲಿ ನಮಗೆ ಫ್ರೈಡೇನೇ ಆರ್ಡ್ರ್ ಬಂತು, ಅದು ನಿಮಗೂ ಗೊತ್ತಿರೋಂಥ ವಿಚಾರನೇ. ಬಟ್ ಸ್ವಲ್ಪ ನಮ್ಗೆ ಏನಂತ ಅಂದರೆ ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ, ನಿನ್ನೆ ಏನಂದರೆ ಕೋರ್ಟಿಂದ ಕಾಪಿ ಏನಂತ ಅಂದರೆ ಬರೋದು ಸ್ವಲ್ಪ ಟ್ರಾಫಿಕಲ್ಲಿ ಲೇಟ್ ಆಗಿದ್ದರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ಮತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯಿತು. ಅದರಿಂದ ಏನಂತ ಅಂದರೆ ಲೇಟಾಗಿ ಇವತ್ತು ರಿಲೀಸ್ ಆಗಿದ್ದಾರೆ ಸರ್. ಇನ್ನು ಜೈಲಿನಿಂದ ಹೊರಬಂದ ಕೂಡಲೇ ಪವಿತ್ರ ಗೌಡ ಗಳಗಳನೆ ಕಣ್ಣೀರು ಹಾಕಿದ್ದಾಳೆ. ತಾಯಿ ತಮ್ಮನನ್ನ ನೋಡಿ ಭಾವುಕಳಾದ್ಲು. ಅಲ್ಲೇ ಜೈಲು ಆವರಣದಲ್ಲಿದ್ದ ದೇಗುಲದಲ್ಲಿ ದೇವರ ದರ್ಶನ ಪಡೆದ್ರು. ಜೈಲಿನಿಂದ ದೇಗುಲಕ್ಕೆ ಪವಿತ್ರ ಟೆಂಪಲ್ ರನ್. ತಲಗಟ್ಟುಪುರ ವಜ್ರ ಮುನೇಶ್ವರನ ದರ್ಶನ. ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಿಂದ ನೇರವಾಗಿ ತಲಗಟ್ಟುಪುರಕ್ಕೆ ಬಂದರು. ಕುಲದೇವರಾದ ವಜ್ರ ಮುನೇಶ್ವರನ ದರ್ಶನ ಪಡೆದರು. ಮಗಳು ಜೈಲು ಪಾಲಾದ ನಂತರ ಮುನೇಶ್ವರನಿಗೆ ಪವಿತ್ರ ತಾಯಿ ಭಾಗ್ಯಮ್ಮ ಹರಕೆ ಕಟ್ಟಿಕೊಂಡಿದ್ರಂತೆ. ಹರಕೆ ತೀರಿಸುವ ಸಲುವಾಗಿ ಜೈಲಿನಿಂದ ಬಿಡುಗಡೆಯಾಗಿ ಮುನೇಶ್ವರನ ದರ್ಶನ ಪಡೆದಿದ್ದಾರಂತೆ.